ವೆರಿಫೈ ಮಾಡ್ತಾ ಇದ್ದಾರೆ. ಅವರ ಟೆಲಿಫೋನ್ ನಂಬರ್ಸು ಮತ್ತು ಅವರ ಟ್ವೀಟ್ ಅಕೌಂಟು ಎಲ್ಲ ವೆರಿಫೈ ಮಾಡಿ ಕ್ರಮ ತಗೊಳ್ತೀವಿ. ಅದು ವೆರಿಫೈ ಆದಮೇಲೆ ಅವ್ರ ಮೇಲೆ ಏನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ. ಅಲ್ಲ, ಅದಕ್ಕೆ ನೀವು ಏನು ಉತ್ತರ ಕೊಡೋಕ್ಕಾಗೋದಿಲ್ಲ. ಆಲ್ ಓವರ್ ದಿ ವರ್ಲ್ಡ್ ಈಗ ನಮಗೆ ಒಂದು ಸಾರಿ ತಮಗೆ ಜ್ಞಾಪಕ ಇರ್ಬೋದು, ನೂರಾರು ಶಾಲೆಗಳಿಗೆ ಇಡೀ ದೇಶದಲ್ಲಿ ಬಾಂಬ್ ಇಟ್ಟಿದ್ದೇವೆ ಅಂಥೇಳಿ ಥ್ರೆಟ್ ಬಂದಿತ್ತು. ಅವರು ಥ್ರೆಟ್ ಮಾಡೋರು ಅವ್ರದ್ದೇ ಆದಂಥ ಕಾರಣಗಳು, ಅವ್ರದ್ದೇ ಆದಂಥ ಮನಸ್ಥಿತಿ ಇರುತ್ತೆ. ಹಾಗಾಗಿ ನಾವು ಅವ್ರನ್ನ ಹಿಡಿದು ಪನಿಷ್ ಮಾಡೋವರೆಗೂ ಅವರಿಗೆ ಇದು ಮಾಡ್ತಾನೆ ಇರ್ತಾರೆ. ಅದನ್ನು ಮಾಡ್ತೇವೆ ನಾವು. ಸರ್, ಈ ಪ್ರಕರಣವನ್ನು ಗಂಭೀರವಾದರೆ RSSನ ವಿಚಾರದಲ್ಲಿ ಸರ್ಕಾರ ಬಹಳ ಗಂಭೀರವಾಗಿದೆಯಾ ನಾವು ಅದನ್ನು ಚರ್ಚೆ ಮಾಡ್ತೇವೆ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಅದು ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದನ್ನು ಸರ್ಕಾರ ತೀರ್ಮಾನ ತಗೊಳ್ಳೋ ತನಕ ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗೋದಿಲ್ಲ. ಅಂತ ಯಾರು ಹೇಳಿದ್ದಾರೆ ನೋಡಿ? ನಿಮಗೆ ಜ್ಞಾಪಕ ಇರ್ಬೋದು, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ದು ನಾವು ಈ ವರ್ಷನೇ ಮಾಡಿದ್ದು 25ನಲ್ಲೇ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ ಕರ್ನಾಟಕದಲ್ಲಿ ಎಕೋಸಿಸ್ಟಮ್ಮು ಭಾಳ ಚೆನ್ನಾಗಿದೆ ಅಂಥೇಳಿ 10 ಲಕ್ಷ ಕೋಟಿ ರೂಪಾಯಿಯಷ್ಟು MOUಗಳು ಸೈನ್ ಆಯಿತು. ಒಂದು ವೇಳೆ ಆ ರೀತಿ ಅಟ್ಮಾಸ್ಫಿಯರ್ ಇದ್ದರೆ ಅಥವಾ ಎಕೋಸಿಸ್ಟಮ್ ಇದ್ದರೆ ಅವರು ಅಷ್ಟೊಂದು ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಸೈನ್ ಮಾಡ್ತಾರಾ? ಇದು ನಿಜ. ರಸ್ತೆ ಹಾಳಾಗಿದೆ ಅಥವಾ ಏನಾದರೂ 1-2 ಸಮಸ್ಯೆಗಳಿದ್ದರೆ ಅದನ್ನು ಸರಿ ಮಾಡ್ತೇವೆ. ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ, ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಹಣನೂ ಬಿಡುಗಡೆ ಮಾಡಿದ್ದಾರೆ. ಕೆಲಸ ನಡೀತಾ ಇದೆ. ಅಷ್ಟರಲ್ಲಾಗಲೇ ಕೆಲವರು ರಿಯಾಕ್ಷನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ರಾಜಕೀಯ ಕಾರಣ ಅಂತೇಳಿ ಅವರಿಗೆ ಅರಿವಿರಬೇಕು. ಯಾರು ರಿಯಾಕ್ಷನ್ ಮಾಡ್ತಾರೆ ಅವರಿಗೆ ಅರಿವಿರಬೇಕು. ಕರ್ನಾಟಕ ರಾಜಕೀಯ ಮಾಡೋದಲ್ಲ, ಕರ್ನಾಟಕದಿಂದ ಬಂಡವಾಳ ಆಚೆ ಹೋಗಬಾರ್ದು ಅನ್ನೋ ಅರಿವಿದ್ದರೆ ಅವರು ಆ ರೀತಿ ಮಾಡೋದಿಲ್ಲ. ಅಲ್ಲಲ್ಲ, IT ಅವರು ಎಕ್ಸ್ಪ್ರೆಸ್ ಮಾಡಿದ್ದನ್ನು ನಾವು ಅವರಿಗೆ ಮಾತಾಡಿ ಅವ್ರದ್ದೇನು ಸಮಸ್ಯೆ ಇದೆ ಅದನ್ನೆಲ್ಲ ಸರಿ ಮಾಡ್ತೇವೆ. ಈಗ ಮುಖ್ಯಮಂತ್ರಿಗಳು ಅದರ ಪರವಾಗಿದ್ದಾರೆ, ಉಪಮುಖ್ಯಮಂತ್ರಿಗಳು, ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಾರೆ, ಅವರು ಅವ್ರ ಪರವಾಗಿದ್ದಾರೆ. ಇವೆಲ್ಲ ನೋಡಿ ಮಾಡ್ತೇವೆ. ಅಲ್ಲ, ಕಾರಣ ಇಷ್ಟೇ, ಅವರು ಒಬ್ಬರು ಯಾರು ಏನೋ ರಿಯಾಕ್ಟ್ ಮಾಡಿದ್ದಾರೆ ಅವರಿಗೆ ನಾವು ತಿಳಿ ಹೇಳ್ತೇವೆ. ಹೌದು, ಕೆಲಸ ಪ್ರಾರಂಭ ಆಗಿದೆ, ಕೆಲಸ ಆದಮೇಲೆ ನೀವು ಬೇಕಾದರೆ ರಿಯಾಕ್ಟ್ ಮಾಡಿ, ಈಗಲ್ಲ ಮಾಡೋದು ಅಂತೇಳಿ. ಆ ಥರ ಏನಿಲ್ಲ. ಆ ಥರ ಹೌದು, ಯಾರೇ ಕರ್ನಾಟಕಕ್ಕೆ ಬಂದರೆ ಅವರನ್ನು ಆಹ್ವಾನ ಮಾಡ್ತೇವೆ. ಅವರಿಗೆ ಬಂಡವಾಳ ಹೂಡೋದಕ್ಕೆ ಎಷ್ಟು ಸಹಾಯ ಆಗಬೇಕೋ ಅದೆಲ್ಲವನ್ನು ಮಾಡ್ತೇವೆ. ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಇಂಡಸ್ಟ್ರೀಸ್ಗಳು ಬರ್ತಾ ಇದೆ. ಯಾವುದೋ ಒಂದು ಇಂಡಸ್ಟ್ರಿ ಅವ್ರದ್ದೇ ಆದಂಥ ಕಾರಣ ಇರ್ಬೋದು. ತಾವು ಹೇಳ್ತಾ ಇರೋದು ಗೂಗಲ್ನವರು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದಾರೆ ಅಂತೇಳಿ ಅವ್ರದ್ದೇ ಆದಂಥ ಕಾರಣ ಇರುತ್ತೆ. ಒಂದು ಇಂಡಸ್ಟ್ರಿ ಮಾಡೋರು ಅವ್ರಿಗೆ ಆದಂಥ ಕಾರಣಗಳಿರ್ತವೆ. ಬರೀ ಒಂದು ರಸ್ತೆಗೋಸ್ಕರ ಅವರು ಯೋಚನೆ ಮಾಡೋದಿಲ್ಲ. ಸಾರಿ, ಅದನ್ನೇ ಹೇಳ್ತಾ ಇದ್ದೀನಿ ರೀ, ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ ನಾನು. ಅದು ಮಾಡ್ತಾರೆ, ಇಂಡಸ್ಟ್ರಿ ಮಿನಿಸ್ಟ್ರು ಮಾಡ್ತಾರೆ, ಆಮೇಲೆ ಮುಖ್ಯಮಂತ್ರಿಗಳು ಮಾಡ್ತಾರೆ, ಇನ್ಚಾರ್ಜ್ ಮಿನಿಸ್ಟ್ರು ಬೆಂಗಳೂರದು ಅವರು ಮಾಡ್ತಾರೆ. ಆಯಿತು, ಬೇರೆ ಪ್ರಶ್ನೆ ಕೇಳಿ. ಐಟಿಯ ಕ್ಯಾಪಿಟಲ್ ಅಂತ ಬೆಂಗಳೂರನ್ನ ಬೇರೆ ಥರದಲ್ಲಿ ಇಮೇಜ್ ಕ್ರಿಯೇಟ್ ಮಾಡೋ ಪ್ರಯತ್ನಗಳಾಯಿತು. ನೋಡಿ, ಯಾರೇ ಕ್ರಿಯೇಟ್ ಮಾಡಿದ್ರು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಅದರದ್ದೇ ಆದಂಥ ಒಂದು ಎಕೋಸಿಸ್ಟಮ್ ಇದೆ. ಅವರು ಯಾರೂ ಸುಮ್ಮನೆ ಬರೋದಿಲ್ಲ. ಅಲ್ಲಿ ಚೆನ್ನಾಗಿ ಇಲ್ಲಿ ವರ್ಕ್ ಫೋರ್ಸ್ ಇರ್ಬೋದು, ಟೆಕ್ನಿಕಲ್ ಮ್ಯಾನ್ ಪವರ್ ಇರ್ಬೋದು, ಇವೆಲ್ಲವನ್ನು ನೋಡ್ತಾರೆ. ನೋಡಿ ಆಮೇಲೆ ಇಂಡಸ್ಟ್ರಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ವಿನ ಸುಮ್ಮನೆ ಯಾವುದೋ ಒಂದು ರಸ್ತೆ ಸರಿ ಇಲ್ಲ ಅಂತ ಯಾರಾದರೂ ಹೇಳಿಬಿಟ್ರೆ ಅಷ್ಟಕ್ಕೆ ಮಾತ್ರ ಸ್ಥಿಮಿತ ಆಗೋದಿಲ್ಲ. ಥ್ಯಾಂಕ್ ಯು. ಅನುದಾನ ತಾರತಮ್ಯ ಆಗ್ತಾ ಇದೆ ಅಂತ ಹೈಕೋರ್ಟ್ಗೆ ರಿಟ್ ಹೋಗಿದ್ದಾರೆ ಈಗ JDS. ಹಾಂ,
ಅನುದಾನ ತಾರತಮ್ಯ ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಬೇರೆ MLAಗಳಿಗೆ ಅನುದಾನ ಕೊಡ್ತಿಲ್ಲ ಅಂತ. ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳು 50 ಕೋಟಿ ರೂಪಾಯಿ ಈಗಿನ MLAಗಳಿಗೆ ಕೊಟ್ಟಿದ್ದಾರೆ. ಅಪೋಸಿಷನ್ನವ್ರಿಗೂ ಕೂಡ ಹಣ ಕೊಡ್ತೀವಿ ಅಂತೇಳಿ ಅವ್ರಿಗೂ ಕೂಡ 25 ಕೋಟಿ ಕೊಟ್ಟಿದ್ದಾರೆ. ಅದನ್ನು ಈಗ PWD ಇಲಾಖೆಯವರು ಸತೀಶ್ ಅವರು ಇದ್ದಾರೆ, ಅವರು PWDಗೆ ಇಷ್ಟು ಪರ್ಸೆಂಟೇಜು PWD ರಸ್ತೆಗಳು ಮತ್ತೊಂದು ಕೆಲಸ ಮಾಡಬೇಕು ಅಂತ, ಮಿಕ್ಕಿದೆಲ್ಲ ಅವರ ಡಿಸ್ಕ್ರಿಷನ್ನಲ್ಲಿ ಮತ್ತು ಜಿಲ್ಲಾ ಪಂಚಾಯತಿದು, ಎಜುಕೇಷನ್ದು, ಹೆಲ್ತ್ದು ಡಿಫೈನ್ ಮಾಡಿ ಕೊಟ್ಟಿದ್ದಾರೆ. ಅವ್ರೇನು ಮಾಡಿದರು? BJP ಅವ್ರೇನು ಮಾಡಿದರು? ಅವ್ರಿಗೆ ಜ್ಞಾಪಿಸ್ಕೊಳ್ಳೋಕೆ ಹೇಳಿ. BJP ಅವರು ನಮಗೆಲ್ಲ ಎಷ್ಟು ಕೊಟ್ಟಿದ್ರು? ನಮಗೆಲ್ಲ ನೋಡಿ, ನಾವು ಆ ರೀತಿ ಮಾಡೋಕ್ಕೆ ಹೋಗೋದಿಲ್ಲ. ಸಮಗ್ರವಾದ ಅಭಿವೃದ್ಧಿಗೋಸ್ಕರ ಹಣ ಕೊಡ್ತೀವಿ, ಅದೆಲ್ಲ ಏನು ಆ ರೀತಿ ತಾರತಮ್ಯ ಮಾಡೋಕ್ಕೆ ಹೋಗೋದಿಲ್ಲ. ಮಾಡ್ತಾ ಇರಲಿ, ಅವ್ರು ಜಪ ಮಾಡ್ತಾ ಇರಲಿ, ಅವ್ರನ್ನ ಜಪ ಮಾಡಬೇಡ ಅಂತ ನಾವೇ ಕೇಳೋಣ. ಗೊತ್ತಾಗತ್ತೆ ನಿಮಗೆ ಆಮೇಲೆ.